ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಒಂದು ವುಡ್ವರ್ಡ್ಸ್ ಗ್ರೈಪ್ ವಾಟರ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮತ್ತು ಇದರ ಒಂದು ಯೂಸಸ್ ಮತ್ತು ಇದರಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದು ಬಂದುಬಿಟ್ಟು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ವುಡ್ವರ್ಡ್ಸ್ ಗ್ರೈಪ್ ಪೌಡರ್. ಕೆಲವೊಬ್ಬರು ಇದನ್ನು ಗ್ರೈಪ್ ವಾಟರ್ ಅಂತ ಕರೀತಾರೆ, ಇಲ್ಲ ವುಡ್ವರ್ಡ್ಸ್ ಅಂತ ಕರೀತಾರೆ. ಸೊ ವುಡ್ವರ್ಡ್ಸ್ ಅಂದರೂ ಒಂದೇ, ಗ್ರೈಪ್ ವಾಟರ್ ಅಂದರೂ ಒಂದೇ. ಸೊ ಎರಡು ಒಂದೇ ನಿಮಗೆ ವುಡ್ವರ್ಡ್ಸ್ ಗ್ರೈಪ್ ವಾಟರ್ ಸ್ನೇಹಿತರೆ. ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ವುಡ್ವರ್ಡ್ಸ್ ಗ್ರೈಪ್ ವಾಟರ್ ಅನ್ನುವಂಥದ್ದು. ಸೊ ಸ್ನೇಹಿತರೆ, ಇದು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಇದು ನಿಮಗೆ ವೆಲ್ನೆಸ್ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿಯವರು ಇದನ್ನು ತಯಾರು ಮಾಡಿದ್ರೆ. ಮತ್ತು ಇದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು TTK ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿಯವರು ಈ ಒಂದು ವುಡ್ವರ್ಡ್ಸನ್ನು ಏನು ಮಾಡಿದ್ರೆ ಮಾರ್ಕೆಟಿಂಗ್ ಮಾಡಿದಾರೆ ಅಂದರೆ ಇದರ MRP ಬಂದುಬಿಟ್ಟು ನಿಮಗೆ ಒಂದು 130 ml ನಿಮಗೆ 130 ml ನಿಮಗೆ 55 ರೂಪೀಸ್ ಸಿಗ್ತಾವೆ. ಸೊ ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ರೀತಿಯನ್ನು ಸೊ ನಿಮ್ಗೆ ಗ್ರೈಪ್ ಪೌಡರ್ ಇನ್ನೊಂದು ಪಿಂಕು ಅಂತ ಬರ್ತದೆ, ಅದು ಸಹ ಒಂದು ಗ್ರೈಪ್ ಪೌಡ್ರ್ ವುಡ್ವರ್ಡ್ಸ್, ಅದನ್ನು ಸಹ ಮಕ್ಕಳಿಗೆ ಹಾಕ್ಬೋದು. ಸೇಮ್ ಅದರ ಒಂದು ಯೂಸಸ್ ಕೂಡ ಸೇಮ್ ಆಗಿರುತ್ತೆ ಸ್ನೇಹಿತರೆ. ಸೊ ನನ್ನ ಕಡೆ ಬಂದುಬಿಟ್ಟು ಇದು ವುಡ್ವರ್ಡ್ಸ್ ಗ್ರೈಪ್ ವಾಟರ್ ಅಂತಂದು. ಸೊ ಇದು ರೀತಿ ನಿಮಗೆ ನೋಡಲಿಕ್ಕೆ ಪ್ಯಾಕೇಜಿಂಗ್ ಸಿಗುತ್ತೆ. ಸೊ ಇದು ಬೆನಿಫಿಟ್ಸ್ ಯೂಸಸನ್ನು ನೋಡುವ ಸ್ನೇಹಿತರೆ. ಈ ಒಂದು ಗ್ರೈಪ್ ಪೌಡರ್ ವುಡ್ವರ್ಡ್ಸನ್ನು ಇದಕ್ಕೆ ಕೊಡ್ತಾರಪ್ಪ ಅಂತ ಮಕ್ಕಳಿಗೆ ನಾವೆಲ್ಲ ಚೆನ್ನಾಗಿದ್ದಾಗಿತ್ತು ಸಹ ಇದನ್ನು ಕುಡಿದಿದ್ದು ಗ್ರೈಪ್ ಪೌಡರ್ ಅಂತ. ಸೊ ಇದರ ಯೂಸಸನ್ನು ನಾವು ಹೇಳ್ತಾ ಹೋಗ್ತೀನಿ. ಅಂತಂದರೆ ಮೊದಲೇದಾಗಿ ಇದರ ಒಂದು ಯೂಸಸ್ ಬಂದುಬಿಟ್ಟು ಒಂದು ಹೆಚ್ಚಾಗಿ ಇದನ್ನು ಒಂದು ಈ ಮಕ್ಕಳಿಗೆ ಎಸಿಡಿಟಿ ಆದಾಗ ಮತ್ತು ಎಸಿಡಿಟಿ ಮತ್ತು ಇಂಡೈಜೆಷನ್ ಆದಾಗ ಅವು ಕಿರಿಕಿರಿ ಮಾಡ್ತಿರ್ತಾವೆ. ಸೊ ಆ ಒಂದು ಕಿರಿಕಿರಿ ಮಾಡೋ ಸಂದರ್ಭದಲ್ಲಿ ಈ ಒಂದು ಸಿರಪ್ಪನ್ನು ಈ ಒಂದು ವುಡ್ವರ್ಡ್ಸನ್ನು ಏನು ಮಾಡಿದೆ ಕೊಟ್ಟಾಗ ಏನು ಮಾಡಬೇಕು, ಇದು ಅದು ಏನಾಗ್ತದೆ, ಅದು ಶಾಂತ ಇರ್ತದೆ, ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಈ ಸ್ಟಮಕ್ ಪೇನ್ ಇದ್ದಾಗ, ಈಗ ಹಲ್ಲು ಬರ್ತಿರುವಾಗ ಅದು ಇದು ತಿಳಿಸ್ಮತ್ತಿ ನಾವು ಅದ್ರ ಸಹ ಕಟ್ಟಿರ್ತೀವಿ, ಅದು ಸಹ ಇದು ಅದ್ರ ಜೊತೆ ಇದನ್ನು ಸಹ ನೀವು ಒಂದು ವುಡ್ವರ್ಡ್ಸನ್ನೇ ಗ್ರೈಪ್ ವಾಟರ್ನ ಕೊಟ್ಟಾಗ ಯಾವುದೇ ರೀತಿ ಮಕ್ಕಳು ಕಿರಿಕಿರಿ ಮಾಡೋಂಗಿಲ್ಲ ಮತ್ತು ಒಂದು ಹೆಲ್ದಿ ಗ್ರೋತಿಗೋಸ್ಕರ. ಸೊ ಇದು ನಾವು ಕೊಡ್ತಾಯಿದ್ರೆ ಏನಾಗುತ್ತೆ, ಸೊ ಚೆನ್ನಾಗಿ ಗ್ರೋತ್ ಆಗ್ತಾವೆ ಮಕ್ಕಳು, ಯಾವುದೇ ಸಮಸ್ಯೆ ಇರೋಂಗಿಲ್ಲ. ಅಂತಂದರೆ ಯಾವುದೇ ಇದು ಸೈಡ್ ಎಫೆಕ್ಟ್ ಇರೋಂಗಿಲ್ಲ ಈ ಒಂದು ವುಡ್ವರ್ಡ್ಸ್ ಕೊಡೋದ್ರಿಂದ. ನಿಮಗೆ ಇದನ್ನೇನಾಗುತ್ತೆ, ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಈ ಒಂದು ವುಡ್ವರ್ಡ್ಸ್ ಬಂದುಬಿಟ್ಟು ಇದನ್ನು ಮಕ್ಕಳಿಗೆ ನೀವು ಏನು ಮಾಡ್ಬೋದು ಅಂತಂದರೆ ಇದನ್ನು ನೀವು ಅಂದರೆ ಆರಾಮಾಗಿ ಕೊಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇರೋಂಗಿಲ್ಲ. ಒಟ್ಟಾರೆಗೆ ಈ ಒಂದು ವುಡ್ವರ್ಡ್ಸ್ ಗ್ರೈಪ್ ಪೌಡರ್ ಬಂದುಬಿಟ್ಟು ಮಕ್ಕಳಿಗೆ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಏನಾದರೂ ಕಿರಿಕಿರಿ ಮಾಡ್ತಾಯಿದ್ರೆ, ಎಸಿಡಿಟಿ ಆದರೆ, ಇಂಡೈಜೆಷನ್, ಸ್ಟಮಕ್ ಪೇನ್ ಎಲ್ಲಕ್ಕೂ ಸಹ ಈ ಒಂದು ವುಡ್ವರ್ಡ್ಸನ್ನು ನೀವು ಮಕ್ಕಳಿಗೆ ನೀವು ಆರಾಮಾಗಿ ಕೊಡ್ಬೋದು. ಮತ್ತು ಇದರ ಒಂದು ಇದನ್ನು ಯಾವ ರೀತಿ ಇದನ್ನು ಮಕ್ಕಳಿಗೆ ಎಷ್ಟೆಷ್ಟು ಕೊಡ್ಬೇಕು ಪ್ರಮಾಣ ಅಂತ ನಾವು ಹೇಳೋದಾದ್ರೆ ಸುತ್ತರೆ ಒಂದು ಮೊದಲಾಗಿ ಇದನ್ನು ಒಂದು ನೀವು ಶೇಕ್ ವೆಲ್ ಬಿಫೋರ್ ಯೂಸನ್ನು ಮಾಡಬೇಕಾಗತ್ತೆ. ಒಂದು ನೀವು ತೊಳ್ಕೊಂಡಾಗ ಫಸ್ಟಿಗೆ ಸೊ 3 times ಡೈಲಿ ಇದನ್ನು ಒಂದು ವುಡ್ವರ್ಡ್ಸನ್ನು ಕೊಡಬೇಕಾಗತ್ತೆ. ನ್ಯೂ ಬಾರ್ನ್ ಇನ್ಫ್ಯಾಂಟ್ ಅಂತಂದರೆ 2.5 ml ಕೊಡಬೇಕಾಗತ್ತೆ. ಮತ್ತು 1 to 6 months ಇತ್ತಂದರೆ 5 ml, 6 to 12 months ಅಂತಂದರೆ 10 ml, 1 to 3 years 10 to 15 ml ನೀವು ಏನು ಮಾಡ್ಬೋದು ಮಕ್ಕಳಿಗೆ. ಸೊ ಇದನ್ನು ಡೋಸೇಜ್ ಪ್ರಕಾರ ಮಕ್ಕಳಿಗೆ ನೀವು ಕೊಡ್ಬೋದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದು ಒಳ್ಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.